ಒಳಗೆ ಬರ್ತಿದ್ದಂಗೆ ನಂಗೆ ಸ್ಟೇಜ್ ನೋಡೇ ತುಂಬ ಖುಷಿ ಆಗ್ಬಿಡ್ತು. ಗಿರಿಧರ್ ಅವರಿಂದ ಇದಕ್ಕಿಂತ ಕಮ್ಮಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ತಾನೇ? ಹೌದಿಲ್ಲ ಸರ್? ಇಲ್ಲಿ ಕೂತವ್ರೆಲ್ಲರೂ ಒಪ್ಕೊಳ್ತಾರೆ. ನಾನು ಯೋಚನೆ ಮಾಡ್ತಿದ್ದೆ ಏನು ಹೇಳಬೇಕಂತ. ನಂಗೆ ಗಿರಿಧರ್ ಪೂಜಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಂಗೆ ಆ್ಯಕ್ಚುಲಿ ಮಾತು ಹೊರಡಲ್ಲ. ಯಾಕೆ ಗೊತ್ತಾ? ನಾವೆಲ್ಲ ಇರೋದು ಎಲ್ಲಿ ಕೂತಿದ್ದೇವೆ ನಾವಿಲ್ಲಿ? ಎಲ್ಲಿದ್ದೇವೆ ನಾವು? ಭಾರತ ದೇಶದ ಸದರ್ನ್ ಇಂಡಿಯಾ, ಓಕೆ? ಅದರೊಳಗೆ ಕರ್ನಾಟಕ, ಅದರೊಳಗೆ ಉತ್ತರ ಕರ್ನಾಟಕ, ಅದರೊಳಗೆ ಕಲ್ಯಾಣ ಕರ್ನಾಟಕ, ಅದರೊಳಗೆ ರಾಯಚೂರು, ಅದರೊಳಗೆ ಮಾನ್ವಿ, ಅದರೊಳಗಿನ ಒಂದು ಸಣ್ಣ ಗ್ರಾಮ ಚೀಕಲ್ಪರ್ವಿ. ಇಂಥ ಒಂದು ಗ್ರಾಮದಲ್ಲಿ ಇದ್ದು ಕೂಡ ಇಷ್ಟು ಚೆನ್ನಾಗಿ ಒಂದು ಇವ್ರು ನಡ್ಸ್ಕೊಳ್ತಾ ಇದ್ದಾರೆ ಅಂದರೆ ನೀವು ಅವರ ಲೆವೆಲ್ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಗಿರಿಧರ್ ಪೂಜಾರ್ ಅವರು IAS KSಗೆಲ್ಲ ಇದು ಕೊಡ್ತಾರೆ ಅಂತ ಗೊತ್ತಿದೆ ಅಲ್ಲ ನಿಮಗೆ? ಹಿ ಗಿವ್ಸ್ ಟ್ರೈನಿಂಗ್ ಅಂತ ಗೊತ್ತಿದೆ ಅಲ್ವಾ? ಎಲ್ರಿಗೂ ಗೊತ್ತಿದೆ ತಾನೆ ಸರ್? ಬ್ಯಾಂಗ್ಳೂರು, ಹುಬ್ಳಿ ಎಲ್ಲ ಓಡಾಡ್ತಾರೆ ಅಂತ ಗೊತ್ತಿದೆ ತಾನೆ? ಎಲ್ಲ ಮಕ್ಕಳಿಗೆ ಗೊತ್ತಿದೆ ಅಲ್ಲ? ಗೊತ್ತಿರೋ ವಿಷಯ ತಾನೆ? ಸೊ ಅವ್ರು ಇರೋ ಡಿಮಾಂಡ್ಗೆ ಅವ್ರು ಈಸಿಲಿ ಬ್ಯಾಂಗ್ಳೂರ್, ಮೈಸೂರು ಅವ್ರು ಹುಬ್ಳಿಲಿ ಸೆಟ್ಲ್ ಆಗ್ಬೋದಾಗಿತ್ತು. ಬಟ್ ಅವ್ರೇನು ಮಾಡಿದ್ರು, ತಿರ್ಗಾತ ಊರಿಗೆ ಬಂದುಬಿಟ್ಟು ಈ ಒಂದೊಂದು ಸುಂದರವಾದ ಒಂದು ಶಾಲೆ, ಅವ್ರಿಗೆ ಸಾಥ್ ಕೊಡೋಂಥ ಅವ್ರ ಹೆಂಡತಿ, ಅವ್ರ ಪೇರೆಂಟ್ಸು, ಮತ್ತು ನಮ್ಮ ರುದ್ರಮುನೀಶ್ವರ ಮಠದ ಸ್ವಾಮಿಗಳು, ನೀವೆಲ್ಲರೂ